ಕಾರ್ಮಿಕರೆಂದು ಪರಿಗಣಿಸಿ ಬೇಕೇ ಬೇಕು. ಈ ಕೂಡಲೇ PSI ಒದಗಿಸಿ ಇನ್ಸೂರೆನ್ಸ್ ಅನ್ನು ಒದಗಿಸಿ ಬೇಕೇ ಬೇಕು. ಈ ಕೂಡಲೇ 1 ಕಿಲೋಮೀಟರ್ಗೆ 10 ರೂಪಾಯಿ ಚಾರ್ಜ್ ಅನ್ನು ಕೊಡಬೇಕು. 10 ರೂಪಾಯಿ ಕಿಲೋಮೀಟರ್ ಕೊಡಬೇಕು. ಬೇಕೇ ಬೇಕು. ಎಲ್ಲ ಗಿಗ್ ವರ್ಕರ್ ಕಾರ್ಮಿಕರೆಂದು ಪರಿಗಣಿಸಿ ಈಗ ಗಿಗ್ ವರ್ಕರ್ ಅಂತ ಬರ್ತದೆ. ಈಗ ಆಲ್ರೆಡಿ ನೀವು ನ್ಯೂಸ್ನಾಗೆಲ್ಲ ಗೊತ್ತಿರಬೇಕು, ಗಿಗ್ ವರ್ಕರ್ಗೆ ಪರ್ಮನೆಂಟ್ ಮಾಡ್ಕೋಬೇಕಂತ ಬಂದೈತಿ. ಅದು ನಾವು ಈಗ ಪರ್ಮನೆಂಟ್ ನಾವಿಲ್ಲ. ಈಗ ಆಲ್ರೆಡಿ ನಾವು ಪರ್ಮನೆಂಟ್ ಇಲ್ಲ, ಮೊದಲಿಂದ ಪರ್ಮನೆಂಟ್ ಇಲ್ಲ. ಈಗ ಗೌರ್ಮೆಂಟಿಂದ ಏನಾಗೈತೆ ಅಂದ್ರೆ ಗಿಗ್ ವರ್ಕರ್ಸ್ ಏನದ ಝೊಮ್ಯಾಟೊ ಆಯಿತು, ಸ್ವಿಗ್ಗಿ ಆಯಿತು, ಬ್ಲಿಂಕಿಟ್ ಆಯಿತು, ಜೆಪ್ಟೋ ಆಯಿತು, ಯಾವುದೇ ಎಲ್ಲ ಏನದು ಅವ್ರಿಗೆ ಯಾವುದು ಸಪೋರ್ಟ್ ಇಲ್ಲ. ಈಗ ಗೌರ್ಮೆಂಟಿಂದ ಅಲ್ಲಿ ಕಂಪ್ನಿಯಿಂದ ಸಪೋರ್ಟ್ ಇಲ್ಲ. ಸಪೋರ್ಟ್ ಏನು ಯಾವುದಕ್ಕೂ ಸಪೋರ್ಟ್ ಮಾಡತ್ತಿಲ್ಲ. ಅದಕ್ಕೆ ಅವ್ರು ಗಿಗ್ ವರ್ಕರ್ನ ಕಂಪ್ನಿ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಂತ ಐತಿ. ನಮ್ಮದು ಅದೇ ಬೇಡಿಕೆ ಐತಿ, ಕಂಪ್ನಿ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಂತೆ. ಈಗ ನಮ್ಮ ಬಿಜಾಪುರದಾಗ ನಾವು ಎದಕ್ಕೆ ಮಾಡತ್ತೇವೆ ಅಂದ್ರೆ ನಮ್ಮ ಅರ್ನಿಂಗ್ಗಳು ಕಮ್ಮಿ ಆಗತ್ತದೆ. ಯಾಕೆ ಅರ್ನಿಂಗ್ ಕಮ್ಮಿ ಆಗತ್ತದೆ? ಕಂಪ್ನಿ ಕಾಸ್ಟ್ ಕಟಿಂಗ್ ಮಾಡಿ ನಮಗೆ ಕೊಡ್ತಾ ಇದ್ದ 10 ಕಿಲೋಮೀಟರ್ ಪರ್ ಕಿಲೋಮೀಟರ್ 10 ರೂಪಾಯಿ ಕೊಡ್ತಾ ಇದ್ದಿದ್ದ ಅದನ್ನು ತಂದು 7 ರೂಪಾಯಿ ತಂದು ಮುಟ್ಟಿಸ್ತೀವಿ. ಕಾಸ್ಟ್ ಕಟಿಂಗ್ ಅಲ್ಲಿ ಅವ್ರಿಗೆ ನಮ್ಮ ಮ್ಯಾನೇಜರ್ ಏನು ಹೇಳ್ತಾರೆ ಅಂದ್ರೆ ನಮಗೆ ಪ್ರಾಫಿಟ್ ಆಗತ್ತಿಲ್ಲ, ಕಂಪ್ನಿಗೆ ಪ್ರಾಫಿಟ್ ಆಗತ್ತಿಲ್ಲ, ನಿಮ್ಮ ಕಡೆ ಕಾಸ್ಟ್ ಕಟಿಂಗ್ ಮಾಡಿ ಅವ್ರು ಅದನ್ನೇ ಕೊಡತ್ತೇವೋ ಮತ್ತಿಂದನು ಇದ್ರಾಗ ನಮ್ಗೆ ಯಾಕೆ ಕಾಸ್ಟ್ ಕಟಿಂಗ್ ಮಾಡತ್ತೀರಿ? ಅದನ್ನ ಕಾಸ್ಟ್ ಕಟಿಂಗ್ ಮಾಡಿ. ಈಗ ನಮ್ಮ ಬೇಡಿಕೆ ಏನಂದ್ರೆ ಏನು ಅದು ಮೊದಲಿಂದ 10 ರೂಪಾಯಿ ಇತ್ತು ಕಿಲೋಮೀಟ್ರ್, ಅದನ್ನ ಈಗ ಮತ್ತೆ 10 ರೂಪಾಯಿ ಕಿಲೋಮೀಟ್ರ್ ಮಾಡಬೇಕು. ಈಗ 700 ರೂಪಾಯಿ ಇತ್ತು, 10 ಕಿಲೋಮೀಟ್ರ್ ಮಾಡಬೇಕು. ಏನು ನಮ್ದು ಎಸ್ಟಿಮೇಟ್ ಐತೆ ಅದು ಜಾಸ್ತಿ ಆಗಬೇಕು. ನಮ್ದು ಏನಕ್ಕೆ ಈಗ ಗಿಗ್ ಐತೆ ಆ ಗಿಗ್ನ ನಮಗೆ ಎಸ್ಟಿಮೇಟ್ ಅಂತ ಅಮೌಂಟ್ ತೋರಿಸ್ತಾರೆ, ಆ ಅಮೌಂಟು ಜಾಸ್ತಿ ಆಗಬೇಕು. ಮತ್ತೆ ಐತಿ ನಮಗೆ ಕಂಪ್ನಿ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು. ಆಮೇಲೆ ಮತ್ತು ನಮ್ಗೆ ಯಾವುದೇ ಆಗಲಿ, ಈಗ ರೆಸ್ಟೋರೆಂಟ್ ಅವ್ರು ಲೇಟ್ ಮಾಡಲಿ, ಕಸ್ಟಮರ್ ಏನೇ ಮಾಡಿದ್ರು, ಕಸ್ಟಮರ್ ಕಡೆ ತಪ್ಪಿದ್ರು, ರೆಸ್ಟೋರೆಂಟ್ ಕಡೆ ತಪ್ಪಿದ್ರು, ಕಂಪ್ನಿಯಿಂದ ಪ್ರೆಷರ್ ಬೀಳ್ತಾ ಇದ್ರು ರೈಡರ್ ಮ್ಯಾಗ. ರೈಡರ್ಗೆ ಕೇಳ್ತಾರೆ ಎಲ್ಲನೂ, ಯಾಕೆ ರೆಸ್ಟೋರೆಂಟ್ ಪಿಕ್ ಮಾಡಿಲ್ಲ ಅಂತ. ರೆಸ್ಟೋರೆಂಟ್ ಪಿಕ್ ಮಾಡಿದ್ರು, ರೆಸ್ಟೋರೆಂಟ್ ಆರ್ಡರ್ ರೆಡಿ ಮಾಡಿಕೊಟ್ರು ನಾವು ಪಿಕ್ ಮಾಡಬೇಕಲ್ಲ. ರೆಸ್ಟೋರೆಂಟಲ್ಲಿ ಲೇಟ್ ಮಾಡಿಕೊಟ್ರು ನಾವೇನು ಮಾಡೋದು? ಈಗ ಕಸ್ಟಮರು ನಮಗೆ ಪ್ರೆಷರ್ ಮಾಡ್ತಾರೆ, ಕಂಪ್ನಿಯವರು ಪ್ರೆಷರ್ ಮಾಡ್ತಾರೆ. ಈಗ ಅದನ್ನೇ ನಾವು ಮ್ಯಾನೇಜರ್ ತುಂಬ ದಿವಸ ಹೇಳಾಕತ್ತೇವೆ, ಹಿಂಗೆ ಆಗತ್ತದ ಸರ, ಹಿಂಗೆ ಆಗತ್ತೈತಿ, ಹಿಂಗೆ ಮಾಡಿಕೊಡ್ರಿ, ನಮ್ಮ ಬೇಡಿಕೆ ಹಿಂಗೆ ಅದಾವ, ನೀವೇನು ಆಗ್ತದೆ ಅಂತ ಕೇಳಿದ್ಕೊಳ್ಳಿ. ಮ್ಯಾನೇಜರ್ ಏನು ಹೇಳ್ತಾರೆ, ನಮ್ಮ ಕಡೆಯಿಂದ ಆಗಂಗಿಲ್ಲ, ನೀವೇನು ಮಾಡ್ಕೊತೀರಿ ಮಾಡ್ಕೋರಿ. ಅದು ಮ್ಯಾಗಿಂದ ಏನು ಹೇಳ್ತಾರಂದ್ರೆ ನೀವು ಮಾಡಂಗಿದ್ರೆ ಮಾಡ್ಕೋಬಹುದು, ಇಲ್ಲ ನಿಮ್ಗೆ ರೆಸಿಗ್ನೇಷನ್ ಲೆಟರ್ ಕೊಡ್ಬೋದು ಅಂತ ಹೇಳ್ತಾರೆ. ನಿಮ್ಮ ಬೇಡಿಕೆಗಳು ಈಡೇರಿಸುತ್ತಾನ ನಿಮ್ದು ಕಂಟಿನ್ಯೂ ಇನ್ನೂ ಉಗ್ರ ಹೋರಾಟಕ್ಕೆ ಹೋಗ್ತೈತಿ. ಇನ್ನೂ ಉಗ್ರ ಹೋರಾಟ ಇಲ್ಲ. ಇವತ್ತು ನೀವೇನು ಇಲ್ಲ ಒಂದು ನಿಮಿಷ. ಈಗ ನೀವೆಲ್ಲರೂ ಝೊಮ್ಯಾಟೋದಲ್ಲಿ ಈಗ ಸ್ಟಾಪ್ ಮಾಡಿದ್ರೆ ಕೆಲಸ ಸ್ಟಾಪ್ ಮಾಡಿದ್ರೆ ಸರ್, ಇವತ್ತು ಒಂದು ದಿವಸ ಸ್ಟ್ರೈಕ್ ಮಾಡೋದು ಬೇಡಿಕೆ ಈಡೇರಿಸುತ್ತೆ. ಫಸ್ಟ್ ನಾವು ಇಷ್ಟು ಇಂಟಿಮೇಷನ್ ಮಾಡ್ಯಾವ್ರಿ, ಅದನ್ನ ನಾವು ಅವರಿಗೆ ಫಸ್ಟ್ ರಿಕ್ವೆಸ್ಟ್ ಹೇಳೇವಿ, ಕಾಲ್ ಮಾಡಿ ಕೇಳೇವಿ. ಕಾಲ್ ಮಾಡೋದು ಕಾಲ್ ಪಿಕ್ ಮಾಡಂಗಿಲ್ಲ. ಯಾರಿಗೆ ಕಾಲ್ ಮಾಡಿದ್ರಿ, ಯಾರಿಗೆ ರಿಕ್ವೆಸ್ಟ್ ಮಾಡಿ? ನಾನು ಮ್ಯಾನೇಜರ್ ಯಾರು ಅದಾರ, TL ಅದಾರ, ಅವ್ರಿಗೆ ಇಂಟಿಮೇಷನ್ ಮಾಡೇವಿ, ಕಾಲ್ ಮಾಡೇವಿ, ಮೆಸೇಜ್ ಹಾಕೇವಿ. ನೀವು ರೈಟಿಂಗ್ ಒಳಗೆ ಏನು ಮನವಿಗೆ ನೀವು ಕೊಟ್ಟಿರಿ? ಏನು ಕೊಟ್ಟಿಲ್ರಿ. ನಾವು ಅವ್ರಿಗೆ ಕಾಲ್ ಮಾಡಿದ್ರೆ ಬಂದು ಮೀಟರಿ ಹೇಳ್ರಿ ಅಂತ ನಾವೇನು ರಿಕ್ವೆಸ್ಟ್ ಮಾಡ್ಕೊಂಡ್ರ ಅವ್ರೇನ್ ಮಾಡ್ತಾರ, ಯಾರು ಫಸ್ಟಿಗೆ ಅವ್ರು ಕಾಲ್ ಮಾಡಿರ್ತಾರಲ್ಲ ಅವ್ರಿಗೆ ಒಬ್ರು ಪರ್ಸನಲ್ ಯಾರು ಕೇಳಿರ್ತಾರಲ್ಲ ಅವ್ರಿಗೆ ಏನ್ ಹೇಳ್ತಾರ್ರಿ, ನೀವು ಇದ್ರ ಭಾಗ ಆಗಕ್ಕೆ ಹೋಗ್ಬೇಡ್ರಿ, ನೀವು ಭಾಗ ಆದ್ರೆ ನಾನು ನಿಮ್ಮ ID ಟರ್ಮಿನೇಟ್ ಮಾಡ್ತೀನಿ ಅಂದ್ರೆ ಇಂಡೈರೆಕ್ಟ್ ಬ್ಲಾಕ್ ಮಾಡ್ತಾರೆ. ನಿನ್ನೆ ಗ್ರೂಪ್ ಒಳಗೆ ಮೆಸೇಜ್ ಹಾಕ್ಯಾರ, ನಾಳೆ ಏನು ಸ್ಟ್ರೈಕ್ ಇರೋದಿಲ್ಲ, ನೀವು ಯಾವ ಸ್ಟ್ರೈಕ್ ಮಾಡ್ತಾರಲ್ಲ ಅದು ನೀವು ಫಾರ್ಮ್ ಫಿಲ್ ಮಾಡ್ಕೊಡ್ರಿ. ಅದೊಂದು ಫಿಲ್ಅಪ್ ಬ್ಲಾಕ್ ಇದು ಕೊಟ್ಟಾರ, ಅದು ನಮ್ಮ ID ನಮ್ಮ ಹೆಸರು ಏನ್ರಿ ನಾವು ಫಿಲ್ ಮಾಡಿ ಕಳಿಸ್ತೇವೆ, ನಮ್ಮ ID ಪರ್ಮನೆಂಟ್ ಟರ್ಮಿನೇಟ್ ಆಗುತ್ತೆ. ಅವ್ರಿಗೆ ಮನಿ ಕೊಡೋ ಹಾಗೆ ಮನಿ ಕೊಟ್ಟಂದ್ರೆ ಅಲ್ಲಿ FEID ಅಂದ್ರೆ ನಮ್ದು ID ಇರ್ತೈತಿ, ಆನ್ ದ ಸ್ಪಾಟ್ ನಮ್ಮ ID ಬ್ಲಾಕ್ ಮಾಡ್ಬಿಡ್ತಾರೆ ಅವರು. ಅದ್ರ ಸಲುವಾಗಿ ನಾವು ರೈಟಿಂಗ್ ಒಳಗೆ ಅವ್ರಿಗೆ ಕೊಟ್ಟಿಲ್ಲ. ಈಗ ನೀವು ಸಂಜೆ ಪ್ರತಿಕ್ರಿಯೆ ಸರ್, ಈಗ ಮುಂಜಾನೆ ಬಂದ್ ಹೋಗ್ಯಾರಿ, ಮಾಡ್ರಿ ಇಲ್ಲಪ್ಪ ಬಿಡ್ರಿ, ಬಂದವ್ರು ಬರ್ತಾರ ಮಾಡ್ತಾರ. ನೀವು ಮಾಡ್ಲಿಕ್ಕಂದ್ರೆ ಕಂಪ್ನಿ ಲಾಸ್ ಇದೆ, ನೀವು ಒಬ್ರು ಒಂದು ಏನು ಸಮುದ್ರ ಒಂದು ಬಗ್ಗೆ ನೀರು ತಗೊಳಕ್ ಆಗಲ್ಲ ಹೇಳ್ತಾರ್ರಿ. ಇವ್ರು ನಮ್ಮ ಹೆಸರು ಮೇಲೆ ನಾವು ದುಡಿತೇವಿ, ನಾವು ಕಸ್ಟಮರ್ಗೂ ಸರ್ವಿಸ್ ಕೊಡ್ತೇವಪ್ಪ ಅಂದ್ರೆ ನಮ್ಮಿಂದ ಕಂಪ್ನಿ ನಡೆದದ. ಕಂಪ್ನಿ ನಾವಲ್ಲ, ಈಗ ನಾವು 10 ಕೆಲಸ ನಾವು ಯಾವ್ದು ಬೇಕಾದ್ರೂ ಮಾಡ್ಬೋದು. ಏನೋ ಈ ಕಂಪ್ನಿ ಒಳಗೆ ಮಾಡಕತ್ತೇವಿ, ನಾವು ದುಡಿಯಕತ್ತೇವೆ ಅಂದ್ರೆ ನಮ್ದಿಂದೇ ಕಂಪ್ನಿ ಪ್ರಾಫಿಟ್ ಆಗಿರ್ತದೆ. ಇವ್ರು ನಮ್ಮದು ಕಂಪ್ನಿ ಲಾಸ್ ಹೋಗದ, ಕಂಪ್ನಿ ಲಾಸ್ ಮಾಡ್ತೀನಿ ಅಂತಾರೆ. ಕಂಪ್ನಿ ಲಾಸ್ ಇತ್ತಪ್ಪ ಅಂದ್ರೆ ಶೇರ್ ವ್ಯಾಲ್ಯೂ ನೋಡ್ರಿ ನೀವು, ಈಗ ಒಂದು ವರ್ಷ ಈಗಿನೊಳಗ 180 ಪ್ಲಸ್ ಇತ್ತು, ಅವಾಗ ಈ 280 ಪ್ಲಸ್ 100 ಪ್ಲಸ್ ಆಗಿದೆ. ಈ ಕಂಪ್ನಿ ಲಾಸ್ ಒಳಗಿಂತ ಶೇರ್ ಮಾರ್ಕೆಟ್ ಹ್ಯಾಂಗ್ ಪ್ಲಸ್ ಆಗ್ತಿತ್ತು. ಇವ್ರೆಲ್ಲ ನಮ್ಮ ಹೆಸರಲ್ಲೇ ಈಗಾದ್ರೂ ನಮ್ಮ ಹೆಸರಲ್ಲೇ ಸರ್ವಿಸ್ ಚಾರ್ಜ್, ಸ್ಪೀಡ್ ಚಾರ್ಜ್ ಎಲ್ಲ TDS ಎಲ್ಲ ತಗೋತಾರ, ನಮ್ಮ ಹೆಸರಲ್ಲೇ ತಗೋತಾರ. ಬಟ್ ನಮ್ಮ ಹೆಸರಲ್ಲಿ ಏನ್ ತಗೊಂಡ್ರೆ ನಮಗೆ ಕೊಡೋದಿಲ್ಲ. ಈಗ 7 ಕಿಲೋಮೀಟರ್ ಮ್ಯಾಗ ನಾವು ಡೆಲಿವರಿ ಕೊಟ್ಟಪ್ಪ ರಿಟರ್ನ್ ಪೇ ತಕ್ಷಣ 4 ರೂಪಾಯಿ ಕೊಡ್ತಾರೆ. ಈಗ 7 ಕಿಲೋಮೀಟರ್ ನೀವು ರೆಸ್ಟೋರೆಂಟ್ ಹೊಳೆ ಬರ್ಬೇಕು, 4 ರೂಪಾಯಿ ನೀವು ಪೆಟ್ರೋಲ್ ಹ್ಯಾಂಗ್ ವರ್ಕೌಟ್ ಆಗ್ತದೆ.
ಇವ್ರೇನು 4 ರೂಪಾಯಿ ಲೀಟರ್ ಕೂಡ ಆತಾರ್ರಿ. ಈ ಗಾಡಿ ಏನೋ 35-40-45 ಎವರೇಜ್ ಕೊಡ್ತಾವ. ಈ ಇಲೆಕ್ಟ್ರಿಕ್ ಗಾಡಿ ಇದ್ದವ್ರಿಗೆ ಇದರಿಂದ ಹೊಡಿಯತ್ತೆ ಅಂತಾರೆ. ಈ ಇಲೆಕ್ಟ್ರಿಕ್ ಗಾಡಿಗೆ ಹೋದ್ರೆ ಬ್ಯಾಟ್ರಿ ವಾರಂಟಿ 10% ಮಿನಿಮಮ್ ಚಾರ್ಜಸ್ಗಳು ಬಂತಪ್ಪ ಅಂದ್ರೆ ವಾರಂಟಿ ಕ್ಲೇಮ್ ಆಗೋದಿಲ್ಲ. ಈ ಗಾಡಿ ಈ ಪೆಟ್ರೋಲ್ ಇದ್ರೆ ಯಾರ್ಯಾರು ಕೇಳಿ ಪೆಟ್ರೋಲ್ ತಗೊಂಡ್ರು, ಇಲೆಕ್ಟ್ರಿಕ್ ಗಾಡಿ ಮನೆ ಚಾರ್ಜಿಂಗ್ ಮಾಡ್ಕೊಂಡು ಬರ್ತೈತ್ರಲ್ಲಿ. ನಮ್ಮದು ಏನು ಮೊದಲು 10 ರೂಪಾಯಿ ಕೊಡ್ತಿದ್ರಿ ಮೊದಲು, ಈಗ ಕೊಡಲಾಗ್ಯಾರ. ಅದನ್ನ 10 ರೂಪಾಯಿ ಮೊದಲು ಕೊಟ್ಟಾಗ ಈಗ ಕೊಡ್ಬೇಕಂದ್ರೆ ನಾವು ಈ ಸದ ನಮ್ಮ ಕೈಯಾಗಿಲ್ಲ, ಭಾಳ ಟೈಮ್ ಕೊಡ್ತದ, ಎಲ್ಲಿ ಕೊಡ್ತಾರೆ ತೋರಿಸು ಅಂತ ಹೇಳ್ತಾರೆ. ನಮ್ಮಲ್ಲಿ ಆಟೋ ನಮ್ಮಲ್ಲಿ ಇರ್ತದ, ಅವ್ರ ಬಲ್ಲಿ ಇರ್ತದೆ, ಎಕ್ಸಸ್ ಅವ್ರಿಗೆ ಇರ್ತದೆ. ಅವ್ರು ಅದನ್ನ ನಮಗೆ ಮಾಡಿಕೊಡ್ಬೇಕು. ನಾವು ಈಗ ದುಡಿಯಕತ್ತೆ, ನಾವು ಕಂಪ್ನಿ ಲಾಭ ಮಾಡಿದ್ರೆ ಕಂಪ್ನಿ ಸಮ ನಾವು ದುಡಿಯಕತ್ತೆ ಅಂದ್ರೆ ನಾವು ಥಂಡಿ ಚಳಿ ಏನು ನೋಡಿದ್ರೆ ನಾವು ರಾತ್ರಿ 12 ದುಡಿತವಪ್ಪ ಅಂದ್ರೆ ಅದಾಗ ನಮಗೆ ಮಾಡಿಕೊಡ್ಬೇಕು ಇಂಡೈರೆಕ್ಟ್ ಆಗಿ. ಅದು ನಾವು ಹೇಳಿದ್ರು ಮಾಡಿಕೊಡಲ್ಲ. ಏನಪ್ಪ ಅಂದ್ರೆ ರಾತ್ರಿ 10 ಮೇಲೆ ಇನ್ಸೆಕ್ಟ್ ಕೊಡಂಗಿಲ್ಲ. 7 ಕಿಲೋಮೀಟರ್ ಪಿಕಪ್ ಹೋಗ್ತೇವೆ 45-50 ರೂಪಾಯಿ ಕೊಡ್ತಾನೆ. 7 ಕಿಲೋಮೀಟರ್ 45-50 ರೂಪಾಯಿ ಹೆಂಗೆ ಹೊರಕೊಡತ್ತ. ಈಗ ನಿಮ್ಮ ಬೇಡಿಕೆ ಇಳಿಸಿಲ್ಲಪ್ಪ ಅಂದ್ರೆ ಹೆಂಗೆ ಮುಂದಿನ ನಡೆ ಏನು ನಿಮ್ಮ ನಾವೇನು ಮಿನಿಮಮ್ 1 ಕಿಲೋಮೀಟರ್ 10 ರೂಪಾಯಿ ಬರ್ಬೇಕಂತ ಹೇಳಿ ಇದು ನಾವು ಬರ್ಲಿಕ್ಕೆ ಎಲ್ಲಿಂದ ನಾವು ಬರಂಗಿಲ್ಲ. ಅಲ್ಲಿ ನಾವು ಯಾರು ರೈಡರ್ ಹೋಗಂಗಿಲ್ಲ, ನಾವು ಯಾರು ಆರ್ಡರ್ ಬಡಿಯಂಗಿಲ್ಲ. ಮತ್ತು ರೆಸ್ಟೋರೆಂಟ್ದಾಗ ಯಾರು ಕಸ್ಟಮರ್ ಹೋಗ್ತಾರೆ ಆರ್ಡರ್ ಹಾಕಿದ್ರು ರೆಸ್ಟೋರೆಂಟ್ದಾಗ ಹಂಗೆ ವೇಸ್ಟ್ ಆಗ್ತದೆ. ಆ ವೇಸ್ಟ್ ಆಗಿದ್ದು ಅವರಿಗೆ ಅವ್ರ ಕಸ್ಟಮರ್ ರೆಸ್ಟೋರೆಂಟ್ದಾಗ ಅವ್ರು ಅಮೌಂಟ್ ಕೊಡಬೇಕು. ಅವ್ರಿಗೆ ಗೊತ್ತಾಗ್ತದೆ ರೈಡರ್ ಕಸ್ಟಮರ್ ರೀಚ್ ಅಲ್ಲಾರೆ ಅಮೌಂಟ್ ಕೈಲಿ ಬರುತ್ತೆ ಅವ್ರಿಗೆ ಗೊತ್ತಾಗ್ತದೆ. ಅಟ್ಟು ಮೀರಿ ಹೊಡ್ಲಿಕ್ಕಂದ್ರೆ ನಾವು ನಮ್ಮ ಬೇಡಿಕೆ ನಾವು ಈಡೇರುತ್ತೆ, ನಾವು ಹೊಡೆಯೋದು. ಇಲ್ಲಿ ಬೇರೆಯವ್ರ ಕೆಲಸ ಗೊತ್ತಾರೆ, ನೀವು ಹೋಗಿಲ್ಲ ಅಂದ್ರೆ ಬೇರೆಯವ್ರು ಹೋಗ್ತಾರೆ ಕೆಲಸಕ್ಕೆ. ಬೇರೆದವ್ರು ನೋಡ್ರಿ ಈಗ ಆಲ್ಮೋಸ್ಟ್ ಇಲ್ಲವರು 10 ಜನ ಏನು ಕೆಲವೊಂದು ಕೆಲಸ ಸಿಗ್ಲಾರ್ದೆ ಅಲ್ಲಿ ಇಂಡೈರೆಕ್ಟ್ ಹೆಂಗೆ ಅಲ್ಲಿ ಫುಲ್ ಟೈಮ್ ಮಾಡೋರು, ಮುಂಜಾನೆ ಹಿಡಿದು ರಾತ್ರಿ ಮತ್ತನೂ ಮಾಡೋರು. ಕೆಲವರು ಸಣ್ಣ ಪುಟ್ಟ ಕೆಲಸ ಅಲ್ಲಿ ಪಾರ್ಟ್ ಟೈಮ್ ಬೇರೆ ಪ್ರೈವೇಟ್ ಸೆಕ್ಟರ್ದಾಗ ಮಾಡಿ. ಈಗ ನಾನೇ ಎಕ್ಸಾಂಪಲ್, ಈಗ ನಾನು ಸೇಲ್ಸ್ಮನ್ ವರ್ಕ್ ಮಾಡ್ತೀನಿ. ಸಾಯಂಕಾಲ 7 ಗಂಟೆ ಬಂದು 12 ಗಂಟೆ ನಾನು ಬೇಸಿಕ್ ನೀಡ್ಸ್ಗಳು ಇನ್ನೂ ಸ್ವಲ್ಪ ಬಟ್ ಮಾಡ್ಕೋಬೇಕಂತ ನಾನು ಬಂದು ಪಾರ್ಟ್ ಟೈಮ್ ಮಾಡ್ತೀನಿ. ಈಗ ಅಲ್ಲ ಸ್ಯಾಲರಿ ಸಿಗ್ತದೆ ಇಲ್ಲಿ ಬಿಡ್ಬೋದಲ್ಲ. ಈಗ ನಾನು ನನ್ನ ಪರವಾಗಿ ನಾನು ಏನು ಜೊಮ್ಯಾಟೊ ಬಿಟ್ಟು ನಾನು ನಡಿಬೋದು. ಈಗ ಕೆಲವರು ಫುಲ್ ಡೇ ಜೊಮ್ಯಾಟೊ ಮೇಲೆ ನಂಬ್ಕೊಂಡು ಡೆಲಿವರಿ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಹೆಂಗೆ ಮಾಡ್ಬೋದು ಸರ್ ಅದನ್ನು? ನಿಗ್ರಹ ಅಲ್ಲ ಸರ್. ಈಗ ಒಟ್ಟು ನಿಮ್ಮ ಪ್ರಮುಖವಾದ ಬೇಡಿಕೆ ಏನು ಅಂತ ಹೇಳಿ ಮೊದಲು. ಪ್ರತಿ ಗಂಟೆಗೆ ನಮ್ಗೆ 80ರಿಂದ 100 ರೂಪಾಯಿ ಆಗಬೇಕು. ಕಿಲೋಮೀಟ್ರಿಗೆ 10 ರೂಪಾಯಿ ಆಗಬೇಕು. ಮೊದಲು ಕೊಡ್ತಿದ್ರು, ಈಗ ಕೊಡ್ತಿಲ್ಲ. ಎಸ್ಟಿಮೇಟೆಡ್ ರೇಟ್ 70ರಿಂದ 80 ರೂಪಾಯಿ ಇತ್ತು, ಅದು ತಂದು 40 ರೂಪಾಯಿ ಮಾಡಿದ್ರೆ. ಮತ್ತು ಇನ್ನೊಂದು ಯಾವುದೇ ಒಂದು ಈಗ 50 ರೂಪಾಯಿ ಆರ್ಡರ್ ಬಿದ್ದರೆ 5 ಕಿಲೋಮೀಟರ್ ತೋರಿಸಿರ್ತಾರೆ. ಅಲ್ಲಿ ಹೋದ ನಂತರ 40 ರೂಪಾಯಿ ಕೊಡೋದು, 30 ರೂಪಾಯಿ ಕೊಡೋದು ಮಾಡ್ತಾರೆ. ಯಾಕಂತ ಕೇಳಿದ್ರೆ ಇಲ್ಲಿ ನೀವು ಸ್ಟಾರ್ಟ್ ಮಾಡ್ತೀರಿ, ಲೊಕೇಶನ್ ಇಂಥ ಪ್ರಕಾರ ಹೋಗಿರ್ತೀವಿ, ಲೊಕೇಶನ್ ಬಿಟ್ಟಂತೂ ಯಾರು ಹೋಗಂಗಿಲ್ಲ. ಹಾಗಾಗಿ ಶಾರ್ಟ್ ಮಾಡ್ತಿದ್ರೆ ಕಟ್ ಮಾಡ್ತಾರೆ. ನಮ್ದ್ರಲ್ಲಿ ದುಡ್ಡು ಕಟ್ ಮಾಡಕತ್ತಾರೆ. ಕಸ್ಟಮರ್ ಕಡೆಯಿಂದ ಎಲ್ಲ ತಗೋತಾರೆ. ನಮ್ಮ ಹೆಸರಲ್ಲಿ ನಮಗೇನು ಕೊಡಬೇಕು, ನಮ್ದು ಏನು ಇರ್ತದೆ ಎಲ್ಲ ಕಸ್ಟಮರ್ ಕಡೆಯಿಂದ ತಗೋತಾರ ಅದನ್ನ. ಬಟ್ ನಮ್ಮ ಹೆಸರೇ ಕಸ್ಟಮರ್ ಕಡೆಯಿಂದ ತಗೋತಾರ ಅಂದ್ರೆ ಅದು ನಮಗೆ ಪೂರ ಫುಲ್ಫಿಲ್ ಆಗೋದಿಲ್ಲ. ಇಲ್ಲಿ GST ಹೋಗುತ್ತೆ. 7 ಕಿಲೋಮೀಟರ್ ಅಂದ್ರೆ 70 ರೂಪಾಯಿ ಕೊಡ್ಬೇಕ್ರಿ ನಮಗೆ. ಈಗ 55 ರೂಪಾಯಿ ಕೊಟ್ಟೆ, 45 ರೂಪಾಯಿ ಕೊಟ್ಟೆ. 7 ಕಿಲೋಮೀಟರ್ ಮ್ಯಾಗ ಹೋದ್ರೆ ನಾನು ರಿಟರ್ನ್ ಪೇ ಕೊಡ್ತೀನಿ ಅಂತ ಹೇಳ್ತಾರೆ. ರಿಟರ್ನ್ ಪೇ ಎಷ್ಟು ಕೊಡ್ತಾರ? 4 ರೂಪಾಯಿ, 5 ರೂಪಾಯಿ, 3 ರೂಪಾಯಿ ಕೊಡ್ತಾರೆ ರೀ. ಆದ್ರೆ 5 ಕಿಲೋಮೀಟರ್ ನಾವು ರಿಟರ್ನ್ ಬರ್ತೀವಿ. 4 ರೂಪಾಯಿ ಪೆಟ್ರೋಲ್ ವರ್ಕೌಟ್ ಆಗ್ತದೆ ಸರ್. ಇಲ್ಲಿ ಇವರು 50 ಕಿಲೋಮೀಟರ್ ಕೊಡ್ತಾರೆ ಪೆಟ್ರೋಲ್, 60 ಕಿಲೋಮೀಟರ್ ಎವರೇಜ್ ಕೊಡ್ತಾ ಹೇಳ್ತಾರೆ. ಈ ಸಿಟಿ ಒಳಗೆ ಯಾವ ಗಾಡಿ ಹೋಗಿ ಕೊಡ್ತಾವಲ್ರಿ, ಯಾವ್ದಾದ್ರು ಭಾಳ HF 100 ಸ್ಪ್ಲೆಂಡರ್ ಪ್ಲಸ್ ಕೊಡ್ಬೋದು. ಎಲ್ಲ ಈಗ ಆಲ್ಮೋಸ್ಟ್ ಎವರೇಜ್ ಇಲ್ಲಿ 40-45 ಎವರೇಜ್ ಕೊಡ್ತಾವ್ರಿ. ಅದನ್ನು ಅದ್ರಿಗೆ ಪೆಟ್ರೋಲ್ ಮೇಂಟೆನೆನ್ಸ್ ಆಗಿರ್ತದೆ, ಎಲ್ಲರಿಗೂ ಗೊತ್ತಿತ್ತು. ಇಷ್ಟೆಲ್ಲ ಮೇಂಟೆನೆನ್ಸ್ ಇದ್ರು 4 ರೂಪಾಯಿದಾಗ ಹೆಂಗೆ ವರ್ಕೌಟ್ ಆಗ್ತದೆ ಸರ್? 7 ಕಿಲೋಮೀಟರ್ ಹೋದ್ರು 7 ಕಿಲೋಮೀಟರ್ 100 ಮೀಟ್ರಾಗ 10 ಮೀಟರ್ ಡಿಫ್ರೆನ್ಸ್ ಇದ್ರು ಅದು ರಿಟರ್ನ್ ಪೇ ಕೊಡೋದಿಲ್ಲ ಅವರು. ಬರೀ ಬಿಜಾಪುರದಲ್ಲಿ ಮಾತ್ರ ಅಥವಾ ಎಲ್ಲ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಅದು ಇಲ್ಲಿ ನಮ್ಗೆ ಒಬ್ಬರದೇ ಇರ್ತಲ್ರಿ. ಈಗ ಆಲ್ ಓವರ್ ಇಂಡಿಯಾ ಎಲ್ಲರಿಗೆ ಸಮಸ್ಯೆಗೆ ಎಲ್ಲ ಕಡೆ ಮಾಡಕತ್ತಾರ. ಎಲ್ಲ ಕಡೆ ಮಾಡಕತ್ತ ನಾವು ಎಲ್ಲರೂ ಸಪೋರ್ಟ್, ನಮ್ಮ ಸಂಬಂಧ ನಾವು ಮಾಡಕತ್ತ. ನಾವು ಈ ಬಿಜಾಪುರ ಸಿಟಿ ನಾವು ಸಪೋರ್ಟ್ ಮಾಡಕತ್ತಾರ ನಮ್ಮ ಕಡೆಯಿಂದ ಈಗ. ಬಟ್ ಇದು ಮ್ಯಾರೇಜ್ ಜೊಮ್ಯಾಟೊ ಮಾತ್ರ ಅಥವಾ ಬೇರೆ ಎಲ್ಲ ಗೀಗ್ ವರ್ಕರ್ಸ್ ಏನು ಮಾಡ್ತಾರಲ್ರಿ, ಪಾರ್ಟ್ ಟೈಮ್ ಡೆಲಿವರಿ ಪಾರ್ಟ್ನರ್ಸ್ಗಳು ಏನದಾರಲ್ಲ ಎಲ್ಲ ಕಡೆ ನಮ್ಮ ಹೆಸರಲ್ಲೇ ಡೆಲಿವರಿ ಸಂಬಂಧ ಡೆಲಿವರಿ ಚಾರ್ಜಸ್ ಪ್ಲಾಟ್ಫಾರ್ಮ್ ಫೀ ಐತೆ ಕಸ್ಟಮರ್ ಕಡೆಯಿಂದ ಎಲ್ಲ ತಗೋತಾರೆ. ಬಟ್ ಕ್ರಾಸ್ ಕಟಿಂಗ್ ಮಾಡಿ ನಮಗೆ ಕೊಡೋದಿಲ್ಲ ಅದನ್ನು. ಅದು ನಾವೇನು ಮಾಡ್ತೇವೆ, ನಮ್ಮ ಹೆಸರಲ್ಲಿ ಏನು ತೊಗೋತಿರಲ್ಲ ಅದು ನಮ್ಗೆ ಕೊಡ್ರಿ. ಈಗ ಅವ್ರು ಆಲ್ಮೋಸ್ಟ್ ಜೊಮ್ಯಾಟೊ 30% ಕಮಿಷನ್ ಐತೆ ಸರ್ ಒಂದು ರೆಸ್ಟೋರೆಂಟದಿಂದ. ಈಗ 30% ಕಮಿಷನ್ ತೊಗೊಳೋದಲ್ಲದೆ ಕಸ್ಟಮರ್ಗೆ ಏನು ಮಾಡ್ತಾರೆ, ಅಡಿಷ್ನಲ್ ರೇಟ್ ಹಾಕ್ಸಿದ್ರೆ ಡೆಲಿವರಿ ಚಾರ್ಜ್ ಹಾಕಿ ಅವ್ರಿಗೆ ಕೊಡ್ತಾರೆ. ಮತ್ತೆ ಇವ್ರು ಏನು ಹೇಳ್ತಾರೆ, ಕಂಪ್ನಿ ಲಾಸ್ ಒಳಗೆ ನಡೆದದ, 5% ಪ್ರಾಫಿಟ್ ಒಳಗದ, 5% ಇಲ್ಲೇ ನೋಡ್ಬೋದು ನೀವು. ಜೊಮ್ಯಾಟೊ ಶೇರ್ ಮಾರ್ಕೆಟ್ ಒಳಗೆ ಫಸ್ಟಿಗೆ ಏನೇನೋ ಒಂದು ವರ್ಷ 180 ಶೇರ್ ವ್ಯಾಲ್ಯೂ ಇತ್ತು, ಈಗೇನೋ 280+ ಶೇರ್ ವ್ಯಾಲ್ಯೂ ಅದು. ಮತ್ತು ಇಷ್ಟೆಲ್ಲ ನಮ್ಮ ಕಂಪ್ನಿ ಪ್ರಾಫಿಟ್ ಇಲ್ಲಾರ್ದೆ ಶೇರ್ ವ್ಯಾಲ್ಯೂ ಹೆಂಗೆ ಅಪ್ಪ ಆಗ್ತದೆ ಸರ್? ಸರ್ ನಾನು ನಿಗ್ರಹ ಅಲ್ಲ. ಈಗ ನೀವು ಝೊಮ್ಯಾಟೋದು ಸ್ವಿಗ್ಗಿದವ್ರದ್ದು ಹೆಂಗದ? ಅವ್ರು ಎಷ್ಟು ಕೇಳ್ತಾರ? ಸ್ವಿಗ್ಗಿದವ್ರು ಸೇಮ್ ಐತ್ರಿ, ಅವ್ರದ್ದು 7 ರೂಪಾಯಿ ಐತಿ. ಅವ್ರ ನಂಬಿಕೆ ಕಮ್ಮಿ ಐತ್ರಿ ಸರ್. ಅದು ಅವರು ನಿಮ್ಮ ಜೊತೆ ಸೇರಿದಾರ? ಅವ್ರಿಗೆ ಸೇರಿಲ್ರಿ. ಅಂದ್ರೆ ಮಾರ್ಕೆಟ್ ಒಳಗೆ ಒಬ್ಬ ಕಾಂಪಿಟೇಟರ್ ಬೆಳೆದ್ರೆ ಇನ್ನೊಂದು ಬ್ಲಿಂಕಿಟ್ ವರ್ಕ್ ಮಾಡೋದಿಲ್ಲ. ಸೇಮ್ ಐತ್ರಿ. ಬ್ಲಿಂಕಿಟ್ದವ್ರು ಮಾಡಾಕ್ತಾರೆ. ಬ್ಲಿಂಕಿಟ್ ಅವ್ರದ್ದು ಸಪ್ರೇಟ್ ಸ್ಟೋರ್ ಐತ್ರಿ, ನಮ್ದು ಸ್ಟೋರ್ ಇಲ್ಲ. ಒಂದ್ಸತಿ ಘೋಷಣೆ ಬೇಕು